Hello friends, welcome to SMS Tutorials. Here is the first video, an introduction to biology, 6th ಸ್ಟ್ಯಾಂಡರ್ಡ್ನ ICSE ಸಿಲೆಬಸ್ನಲ್ಲಿ ಇದು ಚಾಪ್ಟರ್ ಫಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೊಟ್ಟಿರುವಂಥ ಇಂಟ್ರೊಡಕ್ಷನ್ ಪಾರ್ಟ್ ಇದು. ನಾನು ನೋಡಿದೆ ಇದೇನು ಬೇಡ ಅಂತ ಅಂದ್ಕೊಂಡೆ. ಎಗೇನ್ ಇದು ಮಾಡಿದ್ರೆ ಸಹಿತ ಎಷ್ಟೋ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತಲ್ವಾ ಅಂಥೇಳಿ ಅನ್ನಿಸ್ತು. ಹಾಗಾಗಿ ದಿಸ್ ವಿಡಿಯೋ ಫಾರ್ ಟುಡೇ, ನಾಳೆಯಿಂದ ನಾನು ಹೇಳಿದ್ದು ನಿಮಗೆ ಫಸ್ಟ್ ಚಾಪ್ಟರ್ ಅಂಥೇಳಿ. ಹಾಗಾಗಿ ಈ ಒಂದು ವಿಡಿಯೋ ಎಕ್ಸ್ಟ್ರಾ ವಿಡಿಯೋ ರೀತಿಲಿ ಎಕ್ಸ್ಟ್ರಾ ನಾಲೆಡ್ಜ್. ಓಕೆ, ಬನ್ನಿ ನೋಡೋಣ. ಫಂಡಮೆಂಟಲ್ಸ್ ಆಫ್ ಸೈನ್ಸ್. ಯು ನೋ ದಟ್ ಫಂಡಮೆಂಟಲ್ಸ್ ಅನ್ನೋ ಒಂದು ಮೀನಿಂಗ್ ಏನಿದೆ ಅಂತ ಗೊತ್ತಿದೆ ಅಂದ್ಕೊಳ್ತೀನಿ. ನಮ್ಮ ವಿಜ್ಞಾನಕ್ಕೆ ಬೇಕಾಗಿರುವಂಥ ಬೇಸಿಕ್ ಥಿಂಗ್ಸ್ಗಳು ಏನೇನೋ, ಏನಕ್ಕಾಗಿ ನಾವು ಓದಬೇಕು, ಮೂಲತಃ ವಿಜ್ಞಾನವನ್ನು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದೆ ನೇಚರ್ನಲ್ಲಿ ನಡೆಯುವಂತಹ ಎಷ್ಟೋ ಫಿನಾಮಿನಾಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಅದನ್ನೇ ನಿಮ್ಗೆ ಇಲ್ಲಿ ಫಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ. ಹ್ಯೂಮನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಕ್ಯೂರಿಯಸ್ ಅಬೌಟ್ ನ್ಯಾಚುರಲ್ ಫಿನಾಮಿನಾ. ದಿಸ್ ಕ್ಯೂರಿಯಾಸಿಟಿ ಏನಾಗುತ್ತದು, ಎಷ್ಟೋ ನಾಲೆಡ್ಜ್ಗಳನ್ನು ಅಲ್ಲಿ ಎಕ್ಸ್ಪ್ಲೋರ್ ಆಯಿತು, ಡಿಸ್ಕವರ್ ಆಯಿತು, ಇನ್ವೆನ್ಷನ್ಸ್ಗಳಾಯಿತು, ಹೌದಲ್ವಾ? ಚೇಂಜಿಂಗ್ ವೆದರ್, ಮೂಮೆಂಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್, ಫಾರ್ಮೇಷನ್ ಆಫ್ ಪ್ಲ್ಯಾಂಟ್ಸ್ ಫ್ರಮ್ ಸೀಡ್ಸ್, ಮೆನಿ ಮೋರ್. ಮಿಂಚಾಕೆ ಬರುತ್ತೆ, ಸೈಕ್ಲೋನ್ ಎಲ್ಲಿಂದ ಬಂತು, ಎಲ್ಲಿಂದ ಹುಡ್ಕೊಳ್ತಾ ಇದೆ ಅದು, ಯಾಕೆ ಕೆಲವೊಂದು ಕಡೆ ಮಾತ್ರ ಫಾರೆಸ್ಟ್ಗಳು ತುಂಬ ಇದೆ, ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಸ್ನೋಫಾಲ್ ಆಗ್ತಿದೆ, ಹೌದಲ್ವಾ? ಯಾಕೆ ಹೀಗೆ ಆಗ್ತಿದೆ? ಎಲ್ಲದಕ್ಕೂ ರೀಸನ್ ಇದೆ. ಈವನ್ ಒಂದು ಗಾಳಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇದೆ ಅಂತಂದರೆ ಅದಕ್ಕೂ ರೀಸನ್ ಇದೆ. ದೆರ್ ಈಸ್ ಎ ರೀಸನ್. ಇದನ್ನೆಲ್ಲ ನೀವು ಏನಾದರೂ DSCRTನ ಚೆನ್ನಾಗಿ ಓದ್ಕೊಂಡಿದ್ರೆ ಇದ್ರ ಬಗ್ಗೆ ಡೌಟ್ ಇರಲ್ಲ. ನನ್ನ ಪ್ರಕಾರ ಗೊತ್ತಿಲ್ಲ, ಅಷ್ಟು ಡೀಟೇಲಾಗಿ ನಾವು ತಿಳ್ಕೊಂಡಿಲ್ಲ ಅಂದರೂ ಡೋಂಟ್ ವರಿ, ಈ ವಿಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದು ದಿನನೂ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾಡಿಕೊಂಡ್ರೆ ಮುಗೀತು, ಲೋಡ್ ತುಂಬ್ಕೊಂಬಿಡುತ್ತೆ. ಅವಾಗ ಯಾವುದು ಓದಲಿ ಯಾವ್ದು ಬಿಡಲಿ ಅನಿಸ್ಬಿಡುತ್ತೆ. ಸೊ ಒಂದು ದಿನನೂ ಮಿಸ್ ಮಾಡ್ದೇ ವಿಡಿಯೋನ ಆ ದಿನಕ್ಕೇ ನೋಟ್ಸ್ ಮಾಡ್ಕೊಳ್ರಿ. ಮೇಯ್ನಾಗಿ ಕೇಳಿಸ್ಕೊಳ್ರಿ, ಸ್ಕ್ರೀನ್ಶಾಟ್ ತೊಗೊಳ್ಳೋದಿರು ಅಥವಾ ವಿಡಿಯೋನ ನೋಟ್ ಬರ್ಕೊಳ್ಳೋದಾದ್ರೂ ಬರ್ಕೊಳ್ರಿ. ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ನಿಮಗೆ ಅದನ್ನು. ನಾನು ಹೇಳಿದ್ದಂತೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಂತರ ಬನ್ನಿ ನೋಡೋಣ. ಸೈನ್ಸ್ ಡಿಸ್ಕ್ರೈಬ್ಸ್ ದ ಏರಿಯಾ ಆಫ್ ನಾಲೆಡ್ಜ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ಮೆಥಡ್. ಸೈಂಟಿಫಿಕ್ ಮೆಥಡ್ ಅಂದರೆ ಏನು, ಅದರಲ್ಲಿ ಬರುವಂಥ ಸ್ಟೆಪ್ಸ್ಗಳೇನೇನು, ಅದೆಲ್ಲ ಓದಿದ್ದೀರಾ ಪೆಡಗಾಗಿ ಪಾರ್ಟಲ್ಲಿ ಅಂತ ಅಂದ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಟೀಚಿಂಗ್ ಮೆಥಡ್ಸ್ ಅಷ್ಟೇ ಮಾಡೋಕ್ಕಾಗಿದ್ದು, ಏನೋ ಅಪ್ರೋಚಸ್ಸು, ಈ ಮೆಥಡ್ಸ್ಗಳು, ಸೈಂಟಿಫಿಕ್ ಮೆಥಡು, ಸ್ಟೆಪ್ಸು ಎಷ್ಟೊಂದು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಆ್ಯಕ್ಚುಲಿ ಆ ಟೈಮಲ್ಲಿ. ಮುಂದೆ ಮಾಡೋಣ. ಈಗ ಸೈನ್ಸ್ ಮ್ಯಾಥ್ಸ್ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಇನ್ನೇನು ಎಕ್ಸಾಮ್ ಇದೆ ಹತ್ತಿರದಲ್ಲಿ ಅಂದಾಗ ಆಗ ನಾವು ಪೆಡಗಾಗಿಗೆ ಶಿಫ್ಟ್ ಆಗೋಣ. ಈಸಿ ಇರುತ್ತೆ, ಓದ್ಕೋಬಹುದು, ಡೋಂಟ್ ವಾರಿ. ಸೈಂಟಿಫಿಕ್ ಮೆಥಡ್ ಈಸ್ ಅ ಮೆಥಡ್ ಆಫ್ ಇನ್ಕ್ವೈರಿ ಕನ್ಸಿಸ್ಟಿಂಗ್ ಆಫ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್, ಮೆಷರ್ಮೆಂಟ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಸೈಂಟಿಫಿಕ್ ಮೆಥಡಲ್ಲಿ ನೀವು ನೋಡಿದ್ದೀರಾ ಆ ಮೆಥಡ್, ಪ್ರತಿಯೊಂದು ಮೆಥಡಲ್ಲೂ ಸಹಿತ ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂಥೇಳಿ. ಆ ಸೈಂಟಿಫಿಕ್ ಮೆಥಡ್ಸಲ್ಲಿ ನೋಡಿದ್ರಿ, ಯಾವುದೇ ಪ್ರಾಬ್ಲಮ್ ಆಗಿರಲಿ, ನಮ್ಮ ಜೀವನದ ಪ್ರಾಬ್ಲಮ್ ಆಗಿರಲಿ, ಆರ್ ನಮ್ಮ ಎಜುಕೇಷ್ನಲಲ್ಲಿ ಇರುವಂಥ ಪ್ರಾಬ್ಲಮ್, ನಮ್ಮ ಕರಿಯರಲ್ಲಿರೋ ಪ್ರಾಬ್ಲಮ್ ಆಗಿರ್ಬೋದು, ಎಕನಾಮಿಕಲ್ ಪ್ರಾಬ್ಲಮ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಈ ಸೈಂಟಿಫಿಕ್ ಮೆಥಡಲ್ಲಿ ಕೊಟ್ಟಿರುವಂತಹ ಸ್ಟೆಪ್ಸ್ಗಳನ್ನು ನಾವೇನಾದರೂ ಫಾಲೋ ಮಾಡಿಕೊಂಡು ನಾವು ಒಂದೊಂದಾದ್ಮೇಲೆ ಒಂದೊಂದು ಫಾಲೋ ಮಾಡ್ತಾ ಬಂದ್ವಿ ಅಂತಂದರೆ ಪಕ್ಕ ಹೇಳ್ತೀನಿ ಎಲ್ಲದಕ್ಕೂ ಸಹಿತ ಸೊಲ್ಯೂಷನ್ ಸಿಗುತ್ತೆ. ಅಷ್ಟು ಕ್ಲಿಯರ್ ಕಟ್ಟಾಗಿ ಕೊಟ್ಬಿಟ್ಟಿದ್ದಾರೆ ಆ ಮೆಥಡ್ಸ್ಗಳನ್ನು. ಬೇಕಿದ್ರೆ ನೋಡಿ, ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಬೇಕಾದರೆ ಹಾಕಿಬಿಡ್ಲಾ? ಬೆಟರ್. ನಾನು ಆ್ಯಕ್ಚುಲಿ ಈ ಸ್ಲೈಡ್ಸಲ್ಲಿ ಹಾಕಿಲ್ಲ, ಬಟ್ ಒಂದು ಇಮೇಜನ್ನು ಹಾಕಿಬಿಟ್ಟು ನಂತರ ನಾನು ಇನ್ನೊಂದು ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಬಹುದು ನೀವು. ಇಲ್ಲೂ ಸಹಿತ ಅದನ್ನೇ ಕೊಡ್ತಾ ಇರೋದವರು. ಸೈಂಟಿಫಿಕ್ ಮೆಥಡ್ ಈಸ್ ಅ ಮೆಥಡ್ ಆಫ್ ಇನ್ಕ್ವೈರಿ ಕನ್ಸಿಸ್ಟಿಂಗ್ ಆಫ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ ಮೇಲೆ ಮೆಷರ್ಮೆಂಟು, ಅದ್ರ ಮೇಲೆ ಎಕ್ಸ್ಪೆರಿಮೆಂಟೇಷನು, ಆಮೇಲೆ ಆ್ಯಕ್ಚುಲಿ ಇನ್ನೂ ಹೇಳ್ಬೋದು ಕಂಕ್ಲೂಷನ್ ಆದಮೇಲೆ ಅದು ಅಲ್ಲಿಗೆ ನಿಲ್ಲಲ್ಲ. ಯಾವುದೇ ಒಂದು ಸೈಂಟಿಫಿಕ್ ಅಬ್ಸರ್ವೇಷನ್ಸ್ಗಳಿಂದ ನಮಗೆ ಬಂದಿರುವಂಥ ಕಂಕ್ಲೂಷನ್ಸ್ ದಟ್ ಆರ್ ಸಬ್ಜೆಕ್ಟೆಡ್ ಟು ಚಾಲೆಂಜ್. ಅದು ನೆಕ್ಸ್ಟ್ ನಾವು ಮಾಡಿಫಿಕೇಷನ್ ಆಗೋಕ್ಕೂ ಸಹಿತ ಅದು ಒಬೆ ಮಾಡುತ್ತೆ, ಮಾಡಿಫಿಕೇಷನ್ ಆಗ್ಬೋದು, ಬಟ್ ಸರ್ಟನ್ ಕಂಡೀಷನ್ಸ್ಗಳಿರುತ್ತೆ ಅಷ್ಟೇ ಅಲ್ವಾ? ಸೊ ಸೈನ್ಸ್ ಇದು ಸಿಂಪಲ್ ಅಲ್ಲ, ಇದು ಒಂಥರ ಕಾಂಪ್ಲೆಕ್ಸ್ ಇದೆ, ಆದರೆ ತುಂಬ ಮೀನಿಂಗ್ಫುಲ್ ಆಗಿದೆ, ತುಂಬ ಕ್ಯೂರಿಯಸ್ ಆಗಿರುತ್ತೆ. ಹಾಗಿದ್ರೆ ತುಂಬಾ ನಾಲೆಡ್ಜ್ ಪರ್ಪಸ್ ಅಂತ ಹೇಳಿ ಓದ್ರಿ ಇದನ್ನು. ನಾನು ವೀಡಿಯೋಸ್ಗಳನ್ನು ನೀವು ನಾಲೆಡ್ಜ್ಗೋಸ್ಕರ ಓದ್ರಿ. TET ನಾನು ಹೇಳ್ತಿದ್ದೀನಿ, GPSTRಗೆ ಹೆಲ್ಪ್ ಆಗ್ತದೆ ಅಂತ ನಾನು ಕೊಡ್ತೀನಿ ಟೈಟಲ್, ಇಲ್ಲ ಅಂತಲ್ಲ. ಬಟ್ ನೀವು ನಾಲೆಡ್ಜ್ ಪರ್ಪಸ್ ನನ್ನ ವೀಡಿಯೋಸ್ಗಳನ್ನು ನೀವು ಅಕ್ಸೆಪ್ಟ್ ಮಾಡಿದ್ರೆ ನಿಮ್ಮಲ್ಲಿ ಡೌಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ಆ ಡೌಟ್ಸ್ಗಳನ್ನು ನೀವು ನಿಮ್ಮ ಕಮೆಂಟ್ಸ್ ಮೂಲಕ ನಾನು ನೋಡೋದ್ರಿಂದ ಏನಾಗುತ್ತೆ, ನಾನು ಸಹಿತ
ಇನ್ನೂ ಜಸ್ಟ್ ನಾನು ತಿಳ್ಕೊಂಡು ಇನ್ನೂ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ಅಲ್ಲಿಗೆ ಸುಮ್ಮನಾದ್ರಿ, ಮುಗೀತು ಅಷ್ಟೇ. ನಾನು ಹೇಳಿದ್ದಕ್ಕೆ ಸುಮ್ಮನೆ ಆಗಬಾರ್ದು. ಅರ್ಥ ಆಗ್ತಿದೆಯಲ್ಲ? ನಾನು ಕೊಡೋದ್ರಲ್ಲೇ ಎಕ್ಸ್ಟ್ರಾ ಕೊಟ್ಟಿರ್ತೀನಿ, ನಿಮ್ಮದ್ರಲ್ಲಿ ಡೌಟ್ ಕ್ರಿಯೇಟ್ ಆಗಬಾರ್ದು ಅಷ್ಟು ಹಾಗೆ ಕೊಟ್ಟಿರ್ತೀನಿ. ಆದರೂ ಸಹಿತ ಬರಬೇಕಲ್ವ, ಆವಾಗಲೇ ಇಂಟರಾಕ್ಷನ್ಸ್ ಚೆನ್ನಾಗಿರುತ್ತೆ. ಓಕೆ, ಮುಂದೆ ನಾವು ನೋಡೋದಾದರೆ ಮೆಥಡದ ಒಂದು ವಿಡಿಯೋ ಹಾಕ್ತೀನಿ ತಾಳಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸೈಂಟಿಫಿಕ್ ಮೆಥಡಲ್ಲಿ ಬರುವಂಥ ಸ್ಟೆಪ್ಸ್, ಸಿಂಪಲಾಗಿ ಕೊಟ್ಟಿರುವಂಥ ಸ್ಟೆಪ್ಸ್ ಇದು. ನಾನು ಫುಲ್ ಲಾಂಗ್ ಸೆಂಟೆನ್ಸನ್ನು ಹಾಕ್ಕೊಂಡಿಲ್ಲ. ಫಸ್ಟ್ ಸೈಂಟಿಫಿಕ್ ಮೆಥಡಲ್ಲಿ ಏನಾಗುತ್ತೆ, ಕ್ವಶನ್ಸ್ಗಳ ರೈಸ್ ಆಗ್ತದೆ. ಆ ಕ್ವಶನ್ ಬೇಸಿಸ್ ಮೇಲೆ ಏನಾಗುತ್ತೆ, ನಾವು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ಇರುವಂತಹ ಸೋರ್ಸಲ್ಲಿ ನಾವೇನು ಮಾಡ್ತೀವಿ, ವಿ ಸ್ಟಾರ್ಟ್ ರಿಸರ್ಚಿಂಗ್ ಅಬೌಟ್ ದಟ್ ಕಾನ್ಸೆಪ್ಟ್. ರಿಸರ್ಚ್ ನಂತರ ಅಂದರೆ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡ ನಂತರ ಏನು ಮಾಡುತ್ತೆ, ಹೈಪೋಥಿಸಿಸ್ ಹಾಕ್ಕೊಳ್ತೀವಿ. ಹೈಪೋಥಿಸಿಸ್ ಅಂತ ಅಂದರೆ ಹೀಗಿರಬಹುದು, ಹಾಗಿರಬಹುದು. ನಾವು ಗೆಸ್ ಮಾಡ್ತೀವಲ್ಲ ಒಂದು ಪ್ರಾಬ್ಲಮ್ಗೆ, ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ, ಒಂದು ಆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಹೀಗಾಗಿರಬಹುದು, ಮೇ ಬಿ ಈ ಥರ ಇರಬಹುದು, ಮೇ ಬಿ ಅನ್ನೋ ಒಂದು ವರ್ಡ್ ಯೂಸೇಜ್ ಮಾಡಿ ನಾವು ಥಿಂಕ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಹೈಪೋಥಿಸಿಸ್. ಅಷ್ಟೇ, ಇನ್ನೇನಲ್ಲ. ಅದು ಹೈಪೋಥಿಸಿಸ್ ಏನಾಗಿರುತ್ತೆ, ಆಲ್ವೇಸ್ ಟ್ರೂ ಅಲ್ಲ, ಅಷ್ಟು ಗೊತ್ತಿದ್ರೆ ಆಯಿತು. ಇಟ್ಸ್ ಬೇಸ್ಡ್ ಆನ್ ಅವರ್ ಥಿಂಕಿಂಗ್, ಅವರ್ ಥಾಟ್ಸ್. ಅಂದರೆ ಇದು ಸಬ್ಜೆಕ್ಟಿವ್ ಆಗಿರುತ್ತೆ, ಆ ಒಂದು ಪರ್ಸನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿರುತ್ತೆ ಅದು, ಹೌದಲ್ವ? ಅವನ ಪ್ರೀವಿಯಸ್ ನಾಲೆಜ್ ಮೇಲೆ ಬೇಸ್ ಆಗಿರುತ್ತೆ. ಅದು ಸರಿಯಾಗಿರಬಹುದು ಅಥವಾ ತಪ್ಪಾಗಿರಬಹುದು. ಆದರೆ ಅದಕ್ಕೆ ತಿಳ್ಕೊಳ್ಳೋದಕ್ಕೋಸ್ಕರನೇ ನೆಕ್ಸ್ಟ್ ಏನಾಗುತ್ತೆ, ಒಂದು ಪ್ರೊಸೀಜರನ್ನು ಫಾಲೋ ಮಾಡ್ತೀವಿ ಅಥವಾ ಒಂದು ಮೆಥಡನ್ನು ಫಾಲೋ ಮಾಡ್ತೀವಿ. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪೆರಿಮೆಂಟ್ಗಳನ್ನು ನಾವು ಮಾಡಿಬಿಟ್ಟು ನಾವು ತೊಗೊಂಡಿರುವಂಥ ಹೈಪೋಥಿಸಿಸ್ಗಳನ್ನು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಈಗ ಒಂದು 10 ಹೈಪೋಥಿಸಿಸ್ ಹಾಕ್ಕೊಂಡಿದ್ದೀವಿ ಅಂತಂದರೆ ಪ್ರತಿಯೊಂದಕ್ಕೂ ಟೆಸ್ಟ್ ಮಾಡ್ಬೋದು. ಸರಿ, ಹಾಗಿದ್ರೆ ಈ ಒಂದು ಕಷ್ಟ ನಮಗೆ ಈ ರೀತಿಯಾಗಿ ಬಂದಿದೆ, ಈ ಒಂದು ಪ್ರಾಬ್ಲಮ್ ನಮಗೆ ಈ ರೀತಿಯಾಗಿ ಬಂದಿರೋದ್ರಿಂದ ಹೀಗಿರಬಹುದಾ ಅಂತ ನಾವು ಹಾಕ್ಕೊಂಡಿರ್ತೀವಿ. ಸೊ ಅದನ್ನು ಎಕ್ಸ್ಪೆರಿಮೆಂಟ್ ಮೂಲಕ, ಐದರ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ನಾವೀಗ ಲ್ಯಾಬಲ್ಲಿ ಮಾಡೋದಾಗಿರ್ಬೋದು, ಅಥವಾ ಯಾರ್ದೋ ಒಬ್ಬರು ಸಜೆಷನ್ ತೊಗೊಳ್ಳೋದಾಗಿರ್ಬೋದು, ಕ್ವಶ್ನೇರ್ ಮೂಲಕ ಮಾಡ್ಕೊಳೋದಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಪ್ರೊಸೀಜರ್ ಅಲ್ಲಿ ಯೂಸ್ ಮಾಡೋದೇನಾಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಅಲ್ಲೂ ಸಹಿತ ಸೈಂಟಿಫಿಕ್ ಮೆಥಡಲ್ಲಿ ಈಗ ಏನು ಸ್ಟೆಪ್ ಬೈ ಸ್ಟೆಪ್ ಇರುತ್ತೋ ಅಲ್ಲೂ ಸಹಿತ ಸ್ಟೆಪ್ ಬೈ ಸ್ಟೆಪ್ಪನ್ನೇ ಫಾಲೋ ಮಾಡ್ತೀವಿ. ನಂತರ ಈ ಪ್ರೊಸೀಜರಲ್ಲಿ ತಗೊಂಡಂತಹ ಒಂದು ಡಾಟಾನ, ಒಂದು ಇನ್ಫಾರ್ಮೇಷನನ್ನು ಏನು ತೊಗೊಂಡಿರ್ತೀವಲ್ಲ, ಅದನ್ನು ಇವಾಗ ನಾವು ಅನಾಲಿಸಿಸ್ ಮಾಡ್ತೀವಿ. ನಂತರ ಅದರ ಬೇಸಿಸ್ ಮೇಲೆ ನೆಕ್ಸ್ಟ್ ಮತ್ತೆ ಅಬ್ಸರ್ವೇಷನ್ ಸ್ಟಾರ್ಟ್ ಆಗುತ್ತೆ. ರಿಟರ್ನ್ ಡಿಸ್ಕ್ರಿಪ್ಷನ್ ಆಫ್ ವಾಟ್ ವಾಸ್ ನೋಟಿಸ್ಡ್ ಡ್ಯೂರಿಂಗ್ ದ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳುವಾಗ ಹೀಗಿರಬಹುದಾ ಅಂಥೇಳಿ ನಾವು ಜಸ್ಟ್ ಹೈಪೋಥಿಸಿಸ್ ಹಾಕ್ಕೊಂಡಿದ್ದನ್ನು ಅದನ್ನು ನಾವು ಟೆಸ್ಟ್ ಮಾಡಿ ನೋಡ್ತೀವಿ, ಅದನ್ನು ಮಾಡಿ ನೋಡಿದಾಗ ಬಂದಂತಹ ಅಬ್ಸರ್ವೇಷನನ್ನು ಇಟ್ಕೊಂಡು ಅನಾಲಿಸಿಸ್ ಮಾಡಿ ನಂತರ ಏನಾಗುತ್ತೆ, ನಾವು ಕೊಡ್ತೀವಿ ಕಂಕ್ಲೂಷನ್ ಕೊಡ್ತೀವಿ. ಬಟ್ ಇಟ್ ಈಸ್ ನಾಟ್ ಪರ್ಫೆಕ್ಟ್ ಸ್ಟೆಪ್ಸ್. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ ಯೂಸ್ ಮಾಡಿದ್ದು. ನಾವು ಸಹಿತ BEdಲ್ಲಿ ಓದಿರುವಂಥ ಸ್ಟೆಪ್ಸ್ಗಳೇ ಬೇರೆ ಇತ್ತು ಆ್ಯಕ್ಚುಲಿ. ಬಟ್ ನಮಗೆ ಈಗ ಸದ್ಯಕ್ಕೆ ಇಷ್ಟು ಸಾಕು ಅಂಥೇಳಿ ನನ್ನ ಅಭಿಪ್ರಾಯ. ಮೋರ್ ಕ್ಯೂರಿಯಸ್ ಇರುತ್ತೆ ಅಂಥೇಳಿ ನಾನು ಈ ಒಂದು ಸ್ಲೈಡನ್ನು, ಒಂದು ಇಮೇಜನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಫಂಡಮೆಂಟಲ್ಸ್ ಆಫ್ ಸೈನ್ಸ್ ಅಂತೇನು ಓದ್ತಾ ಇದ್ವಲ್ಲ ನಾವು, ಆ ಒಂದು ಸೈಂಟಿಫಿಕ್ ಮೆಥಡಲ್ಲಿ, ಆ ಪ್ರೋಸೆಸ್ಸಲ್ಲಿ ನಾವು ಏನೇನನ್ನು ಯೂಸ್ ಮಾಡ್ತೀವಿ, ಏನೇನು ಇರುತ್ತೆ ಅನ್ನೋದನ್ನು ಈಗ ನೋಡ್ತಾ ಬರೋಣ. ನಾವು ಈ ಒಂದು ಸೈಂಟಿಫಿಕ್ ಮೆಥಡಲ್ಲಿ ನಾವು ಏನೇನನ್ನು ನೋಡ್ತೀವಿ, 4 ಪಾರ್ಟ್ಗಳಿದೆ: ಫಿನಾಮಿನಾನ್, ಹೈಪೋಥೆಸಿಸ್, ಎಕ್ಸ್ಪೆರಿಮೆಂಟ್, ಸೈಂಟಿಫಿಕ್ ಥಿಯರಿ. ಫಿನಾಮಿನಾದಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ಸ್ ಅನ್ ಅಬ್ಸರ್ವೇಬಲ್ ಫ್ಯಾಕ್ಟ್. ಒಂದು ಪ್ರೋಸೆಸ್ಸಲ್ಲಿ ಆಗುವಂತಹ, ನಾವು ನೋಡುವಂತಹ ಅಥವಾ ನಾವು ತಿಳ್ಕೊಳ್ಬಹುದಾದಂತಹ ಫ್ಯಾಕ್ಟ್ಸ್ಗಳು, ಈವೆಂಟ್ಸ್ಗಳನ್ನು ನಾವಿಲ್ಲಿ ಏನು ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ. ಇದನ್ನು ನಾವು ಜಸ್ಟ್ ಒಂದು ಪೆಡಗಾಗಿ ಪಾರ್ಟ್ ಆ್ಯಕ್ಚುಲಿ ಇದು ನೋಡ್ತಾ ಹೋದ್ವಿ ಅಂತಂದರೆ, ಬಟ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಆ್ಯನ್ ಇಂಟ್ರೊಡಕ್ಷನ್ ಟು ಬಯಾಲಜಿ ಅಂತೇಳಿ ಕೊಟ್ಟರೆ ನನಗೆ ಒಂದು ಕ್ಯೂರಿಯಸ್ ಅನಿಸ್ತು. ನನಗೆ ಇದನ್ನು ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನಿಸ್ತು. ಹಾಗಾಗಿ ಬಟ್ ನಿಮಗೆ ಏನು ಫಸ್ಟ್ ಚಾಪ್ಟರಿಂದ ಪ್ಲ್ಯಾಂಟ್ ಲೈಫ್ ಅಂತ ಏನಿದೆ, ಅಲ್ಲಿ ನಿಮಗೆ ಈ ಥರ ಏನೋ ಹುಚ್ಚಂಬಚ್ಚ ಇರೋ ಥರ ಅಥವಾ ಏನೇನೋ ಇದೆಯಲ್ಲ, ಇದು ಏನಿದು ಅಂತ ಎಲ್ಲ ಅನಿಸೋ ಥರ ಇರೋಲ್ಲ. ಫುಲ್ಲಿ ಅಪ್ಲೈಡ್ ಇರುತ್ತೆ, ಫುಲ್ಲಿ ಜನ್ರಲ್ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಇರುತ್ತೆ. ಓಕೆನಾ? ತುಂಬ ಅಂದರೆ ಡೈಲಿ ಲೈಫಲ್ಲಿ ಯಾವ ರೀತಿಯಾಗಿರುತ್ತೆ ಆ ಒಂದು ಎಕ್ಸಾಂಪಲ್ಸ್ಗಳನ್ನು ಹೆಚ್ಚಾಗಿ ತೊಗೊಂಡಿರ್ತೀನಿ. ಮೋರ್ ಯೂಸ್ಫುಲ್ ವೇಲಿರುತ್ತೆ. ಡೋಂಟ್ ವ್ಯಾರಿ. ಹೈಪೋಥಿಸಿಸ್ ಅಂತ ಅಂದರೆ ನಾನು ಹೇಳಿದೆ, ಆ್ಯನ್ ಎಕ್ಸ್ಪೆರಿಮೆಂಟ್. ಆ ಹೈಪೋಥಿಸಿಸ್ ಮೇಲೆ ನಾವೇನು ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿ ಸರಿನಾ ತಪ್ಪಾ ಅಂಥೇಳಿ ನಾವು ತಿಳ್ಕೊಳ್ಬೇಕಲ್ಲ, ಹಾಗಾಗಿ ಆ ಸ್ಟೆಪ್ಪನ್ನು ನಾವು ಫಾಲೋ ಮಾಡ್ತೀವಿ. ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ತೀವಿ. ಥ್ರೂ ವಿಚ್ ದ ಹೈಪೋಥಿಸಿಸ್ ಬೀಯಿಂಗ್ ಟೆಸ್ಟೆಡ್. ಸೈಂಟಿಫಿಕ್ ಥಿಯರಿ ಅಂತ ಅಂದರೆ, ಇಫ್ ದ ರಿಸಲ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಪ್ರೂವ್ ದ ಹೈಪೋಥಿಸಿಸ್, ದ್ಯಾಟ್ ಈಸ್ ಕಾಲ್ಡ್ ಥಿಯರಿ ಅಷ್ಟೇ. ಆದರೆ ಥಿಯರಿ, ಫ್ಯಾಕ್ಟ್ಸ್, ಮತ್ತು ನಾವು ಮ್ಯಾಥ್ಸಲ್ಲಿ ಬಂದರೆ ಥಿಯರಮ್ಸ್, ಫ್ಯಾಕ್ಟ್ಸ್ಗಳಾಗಿರ್ಬೋದು, ಥಿಯರಮ್ಸ್, ಪಾಸ್ಟುಲೇಟ್ಸ್ ಆಗಿರ್ಬೋದು,
ಅವೆಲ್ಲವನ್ನಕ್ಕೂ ಸಹಿತ ಅದರದ್ದೇ ಆದಂಥ ಒಂದೊಂದು ಡಿಫ್ರೆನ್ಸ್ಗಳಿದೆ. ಅದನ್ನು ಬೇಸಿಕ್ಕಾಗಿ ನೋಡ್ಕೊಳ್ತಾ ಬರಬೇಕು, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ನಂತರ ನಾನು ಆ್ಯಕ್ಚುಲಿ ಇನ್ನು ಸೈನ್ಸನ್ನು ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ದ ವರ್ಡ್ ಸೈನ್ಸ್ ಒರಿಜಿನೇಟ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸೈಂಟಿಯಾ ಅಂತ ಹೇಳಿ, ಹಾಗಂದರೆ ನಾಲೆಜ್ ಅಂತ ಹೇಳಿ. ಇಟ್ ಕ್ಯಾನ್ ಬಿ ಡಿಫೈನ್ಸ್ ಆಸ್ ದ ಸ್ಟ್ರಕ್ಚರ್ ಆ್ಯಂಡ್ ದಿ ಬಿಹೇವಿಯರ್ ಆಫ್ ದ ಫಿಸಿಕಲ್ ಆ್ಯಂಡ್ ನ್ಯಾಚುರಲ್ ವರ್ಲ್ಡ್ ಥ್ರೂ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ದ ಸೈನ್ಸ್ ದಟ್ ಡಿಸ್ಕ್ರೈಬ್ಸ್ ದ ಫಿಸಿಕಲ್ ಯೂನಿವರ್ಸ್ ಈಸ್ ಕ್ಯಾಟಗರೈಸ್ಡ್ ಇನ್ ಟು ಪ್ಯೂರ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸ್. ನಾವು ಬಿ ಎಡ್ ಮಾಡುವಾಗ ನಮ್ಮ ಸರ್ ಯಾವಾಗಲೂ ಹೇಳ್ತಾಯಿದ್ರು, ಸೈನ್ಸ್ ಅಂತಂದರೆ ಇಷ್ಟು ಸಿಂಪಲ್ಲಾಗಿ ಹೇಳೋದಕ್ಕಿಂತನೂ ಇಟ್ಸ್ ಅ ಸಬ್ಜೆಕ್ಟ್. ಅದರಲ್ಲಿ ಏನಾಗ್ತಿದೆ, ಅಬ್ಸರ್ವೇಷನ್ಸ್ ಆಗ್ತಿದೆ, ಎಕ್ಸ್ಪೆರಿಮೆಂಟೇಷನ್ಸ್ ಆಗ್ತಿದೆ. ಹೌದು, ಅದ್ರ ಮೇಲೆ ಎಷ್ಟೊಂದು ಹೈಪೋಥಿಸಿಸ್ ಮೇಲೆ ಆಗಿರೋವಂಥದ್ದು, ಅದನ್ನೆಲ್ಲ ಟೆಸ್ಟ್ ಮಾಡಿ, ಒಂದು ಅನಲೈಸ್ ಮಾಡಿ, ಒಂದು ಕಂಕ್ಲೂಷನ್ ಏನು ಕೊಟ್ಟಿರ್ತಾರಲ್ಲ, ಆದರೂ ಸಹಿತ ಅದು ಫೈನಲ್ ಅಲ್ಲ. ಅದು ಇಟ್ ಈಸ್ ಸಬ್ಜೆಕ್ಟೆಡ್ ಟು ಮಾಡಿಫಿಕೇಷನ್. ಅದು ಯಾವಾಗ ಬೇಕಾದರೂ ರೆಡಿ ಇದೆ, ನೀವು ನನ್ನನ್ನು ಮಾಡಿಫೈ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆದರೆ ಏನು ಕೇಳ್ತಾರಲ್ಲಿ, ಒಂದೇ ಒಂದು ಕಂಡೀಷನ್ಸ್ ಇರಬೇಕು ಅಂತ ಅಂದರೆ ಸುಮ್ಮನೆ ಯಾರೋ ಬಂದು ಹಿಂಗೆ ಚೇಂಜ್ ಮಾಡೋದಲ್ಲ. ಪರ್ಫೆಕ್ಷನ್ಸ್ ಇತ್ತು ಅಂತ ಅಂದರೆ ಅಫ್ಕೋರ್ಸ್ ಎಲ್ಲದು ಸಹಿತ ಮಾಡಿಫಿಕೇಷನ್ಸ್ಗೆ ಅವಕಾಶ ಇದೆ, ಹೌದಲ್ವಾ? ಯಾಕಂದರೆ ಈಗ ನಾವೇ ನಮ್ಮ ಬಿಹೇವಿಯರಲ್ಲಿ ನೋಡ್ಕೊಳ್ಳಿ, ನಾವು ಚೇಂಜ್ ಇನ್ ದ ಬಿಹೇವಿಯರ್ ಅವ್ರ ಮಾಡಿಫಿಕೇಷನ್ ಇನ್ ಬಿಹೇವಿಯರ್ ನಾವೇನಂತೀವಿ, ಲರ್ನಿಂಗ್ ಹಾಗೆ ಹೇಗೆ ಅಂತ ಹೇಳ್ತೀವಿ. ಸಣ್ಣವರಿದ್ದಾಗಿಂದನೂ ನಮ್ಮಲ್ಲಿ ನಮ್ಮ ಬಿಹೇವಿಯರಲ್ಲಿ ಎಷ್ಟು ಮಾಡಿಫಿಕೇಷನ್ಸ್ ಆಯ್ತು ಹಾಗಿದ್ರೆ. ಲರ್ನಿಂಗ್ ಅದಕ್ಕೆ ನಾವು ಹೇಳ್ತೀವಿ ಅದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಷ್ಟು ಈಸಿ ಅಲ್ಲ, ಅದು ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ, ಅದು ಸ್ಟ್ಯಾಗ್ನೆಂಟ್ ಅಲ್ಲ. ಪ್ಯೂರ್ ಸೈನ್ಸನ್ನು ನಾವು ಮೇಜರಾಗಿ 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ: ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಫಿಸಿಕ್ಸ್ ಇದರಲ್ಲಿ ಏನಾಗ್ತದೆ, ಇಟ್ಸ್ ಅ ಸಬ್ಜೆಕ್ಟ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಮ್ಯಾಟರ್ ಆ್ಯಂಡ್ ಎನರ್ಜಿ ಆ್ಯಂಡ್ ದೇರ್ ರಿಲೇಷನ್ಶಿಪ್ಸ್ ಆಲ್ಸೋ. ಕೆಮಿಸ್ಟ್ರಿಲಿ ಕಾಂಪೋಸಿಷನ್ ಆಫ್ ದ ಮ್ಯಾಟರ್, ಎನಿ ಮ್ಯಾಟರ್, ಇಟ್ ಮೇ ಬಿ ನಾವಲ್ಲಿ ಸ್ಟೇಟ್ಸ್ ತೊಗೊಂಡಾಗ ಕೆಮಿಕಲ್ ಕಾಂಪೋಸಿಷನರು ಆಗಿರಲಿ, ಅಥವಾ ಅಂದರೆ ಕೆಮಿಕಲ್ ಕ್ಲಾಸಿಫಿಕೇಷನ್ ಬೇಸಿಸ್ ಮೇಲೆ ಆಗಿರಲಿ, ಅಂದರೆ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಆಗಿರ್ಬೋದು. ಸ್ಟೇಟ್ಸ್ ಆಫ್ ಮ್ಯಾಟರ್ ತೊಗೊಂಡ್ವಿ ಅಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅದಾದರೂ ಆಗಿರ್ಬೋದು, ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಬಯಾಲಜಿಲಿ 2, ಝೂ ಮತ್ತು ಬಾಟ್ ನಾವು ಹೇಳ್ತೀವಲ್ಲ ಹಾಗೆ. ಝೂಯಾಲಜಿಲಿ ಸ್ಟಡಿ ಆಫ್ ದ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ಬಿಕಾಸ್ ವಿ ಆರ್ ಆಲ್ಸೋ ಅನಿಮಲ್ಸ್ ಅಲ್ವಾ. ಸ್ಟಡಿ ಆಫ್ ಪ್ಲ್ಯಾಂಟ್ಸ್, ಬಾಟ್ನಿ ಆಗಿರುತ್ತೆ. ಇಷ್ಟಕ್ಕೆ ಬಿಡಲ್ಲ, ಡೋಂಟ್ ವರಿ, ಇನ್ನೂ ಮುಂದೆ ಹೇಳ್ಕೊಡ್ತೀನಿ, ಅಂದರೆ ಬ್ರ್ಯಾಂಚಸ್ಗಳಲ್ಲಿ ಯಾವ್ಯಾವ ಥರ ಇದೆ ಅಂಥೇಳಿ. ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು ಬಯಾಲಜಿ ಆಗಿರೋದ್ರಿಂದ ಬಯಾಲಜಿಲಿ ಯಾವ್ಯಾವ ಬ್ರ್ಯಾಂಚಸ್ ಬರುತ್ತೆ ಅದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ. ವಾಟ್ ಈಸ್ ಬಯಾಲಜಿ? ಅಫ್ಕೋರ್ಸ್ ಯು ನೋ ದಟ್. ಲೈಫ್ನ ಸ್ಟಡಿ ಮಾಡೋದು, ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದು, ಜೀವಿಗಳ ಬಗ್ಗೆ ಅವರ ಒಂದು ಗುಣಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್, ಪ್ರಾಪರ್ಟೀಸ್, ಆರ್ ನೀವು ಇನ್ನೂ ಏನೇನು ಸೇರಿಸ್ಕೊಳ್ತೀರಾ, ಒಟ್ಟು ಏನಪ್ಪ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದೇ ಅದು ಜೀವಶಾಸ್ತ್ರ. ದ ಟರ್ಮ್ ಬಯಾಲಜಿ ಒರಿಜಿನೇಟೆಡ್ ಇನ್ ದ ಇಯರ್ 1800. At that time it was used to refer to the study of functions ಆಫ್ ದ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ತಾಯಿದ್ರು. ಕಾರ್ಯಗಳ ಬಗ್ಗೆ ಹಂಗೆ ಅಂತ ಅಂದ್ಕೊಂಡ್ರು. ಆದರೆ ಈಗ ಪರ್ಫೆಕ್ಷನ್ ಇದೆ, ಸ್ಟಡಿ ಆಫ್ ಲೈಫ್ ಅಷ್ಟೇ, ಮುಗ್ದೋಯ್ತು. ಇನ್ ಡೀಟೇಲ್ ನಿಮಗಲ್ಲಿ ನೆಸೆಸಿಟಿ ಇಲ್ಲ, ಹೇಳೋ ಅವಶ್ಯಕತೆನೇ ಇಲ್ಲ. ಟುಡೇ ದ ಬಯಾಲಜಿ ಸ್ಟಡಿ ಆಲ್ ದ ಫಂಕ್ಷನ್ಸ್ ಆಫ್ ದ ಆರ್ಗನಿಸಮ್ಸ್, ದೇರ್ ಅಪಿಯರೆನ್ಸ್, ಹ್ಯಾಬಿಟ್ಸ್, ಇಂಟರಾಕ್ಷನ್ ವಿತ್ ಎನ್ವಿರಾನ್ಮೆಂಟ್, ಅಂದರೆ ಹ್ಯಾಬಿಟ್ಯಾಟ್ಸ್ ಅಂತ ನಾವು ತಗೊಳ್ತೀವಲ್ಲ ಹಾಗೂ ಬರುತ್ತೆ, ಆ್ಯಂಡ್ ದೇರ್ ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಮೀನಿಂಗ್ ಅರ್ಥ ಆದರೆ ಸಾಕು. ಇನ್ನು ಮುಂದೆ ನಾವು ಸ್ಟಡಿ ಮಾಡುವಾಗ ಇದು ಯಾಕೆ ಬಯಾಲಜಿಲಿ ಬಂದಿದೆ ಅಂತಂದರೆ ನಿಮಗೆ ರೀಸನ್ ಔಟ್ ಕೊಡೋಕ್ಕೆ ಸರಿಯಾಗುತ್ತೆ. ಹಾಗಾಗಿ ಈ ಡೆಫಿನೇಷನ್ಸ್ಗಳೆಲ್ಲ. ಬ್ರ್ಯಾಂಚಸ್ ಆಫ್ ಬಯಾಲಜಿನ ನಾವು ನೋಡಬಹುದು. ಇದರಲ್ಲಿ ನಿಮಗೆ ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ಝೂಯಾಲಜಿ ಅನಿಮಲ್ಸ್ ಬಗ್ಗೆ ಗೊತ್ತಿದೆ, ಬಾಟ್ನಿ ಪ್ಲ್ಯಾಂಟ್ಸ್ ಬಗ್ಗೆ, ಸೈಟಾಲಜಿ ಸೈಟೋ ಹೆಸರಲ್ಲೇ ಗೊತ್ತಾಗ್ತಿದೆ, ಸೆಲ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಮಾಲಿಕ್ಯುಲರ್ ಬಯಾಲಜಿ ಅಂತಂದರೆ ಇಲ್ಲಿ ನಾವು ಬಯಾಲಜಿನ ಮಾಲಿಕ್ಯುಲರ್ ಲೆವೆಲಲ್ಲಿ, ಜಸ್ಟ್ ಥಿಂಕ್, ಆ್ಯಟಮ್ಸ್, ಮಾಲಿಕ್ಯೂಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಮುಂದೆ ಹೇಳ್ತೀನಿ, ಗೊತ್ತಿದ್ದವ್ರು ಸ್ವಲ್ಪ ಹಂಗೆ ಯೋಚನೆ ಮಾಡಿ, ಅಟ್ಲೀಸ್ಟ್ ನಿಮ್ಗೊಂದು ಬೇಸಿಕ್ ನಾಲೆಜ್ ಇರುತ್ತೆ. ಆ್ಯಟಮ್ಸ್, ಮಾಲಿಕ್ಯೂಲ್ಸ್ ಬಗ್ಗೆ ಓದಿರ್ತೀರ. ಮಾಲಿಕ್ಯೂಲ್ಸಲ್ಲಿ ಏನಾಗ್ತದೆ, ಅಲ್ಲಿ ನಾವು ಮೋರ್ ದ್ಯಾನ್ 2 ಎಲಿಮೆಂಟ್ಸ್ಗಳನ್ನು ತೊಗೊಂಡಿರ್ತೀವಿ, ಹೌದಾ? ಅವುಗಳು ಕಂಬೈನ್ ಆಗಿಬಿಟ್ಟು ಒಂದು ಬಾಂಡ್ ಫಾರ್ಮೇಷನ್ ಆಗಿ ಅಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ. ಅಷ್ಟು ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ಸ್ಟಡಿ ಮಾಡೋದನ್ನೇ ಬಯಾಲಜಿನ ಸ್ಟಡಿ ಮಾಡ್ತೀವಿ. ಅದನ್ನೇ ಮಾಲಿಕ್ಯುಲರ್ ಬಯಾಲಜಿ ಅಂತ ಹೇಳ್ತೀವಿ. ಪ್ರತಿಯೊಂದು ಪ್ರೋಸೆಸ್ನೂ ಬರುತ್ತಲ್ಲಿ, ಇದು ಅದು ಅಂತ ಏನು ಹಂಗೇನಿಲ್ಲ. ಡೆವಲಪ್ಮೆಂಟಲ್ ಬಯಾಲಜಿ, ಫ್ರಮ್ ಬರ್ತ್ ಟು ಡೆತ್ ಏನೇನು ಪ್ರೋಸೆಸ್ ಎಲ್ಲ ಬರುತ್ತಲ್ಲ, ಡೆವಲಪ್ಮೆಂಟ್ ಸ್ಟೇಜಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ಸ್ಟಡಿ ಮಾಡೋವಂಥದ್ದು.
ಮತ್ತು ಡೆವಲಪ್ಮೆಂಟಲ್ ಸೈಕಾಲಜಿ ಅಂತ ಬೇರೆ ಓದ್ತೀವಿ ಅಲ್ವಾ. ಮೆರೈನ್ ಬಯಾಲಜಿ ಹೆಸರಲ್ಲೇ ಗೊತ್ತಾಗ್ತಿದೆ. ಮೆರೈನ್ ಕ್ರಿಯೇಚರ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಫಿಸಿಯಾಲಜಿ ಇದರಲ್ಲಿ ಕಂಪ್ಲೀಟಾಗಿ ನಾವು ನೋಡ್ಬೋದು. ಪ್ಲ್ಯಾಂಟ್ ಫಿಸಿಯಾಲಜಿ, ಆನಿಮಲ್ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ ಫುಲ್ಲಿ ಕವರ್ ಮಾಡ್ತಾರೆ. ಲೈಫ್ ಅಂತಂದರೆ ಇವರೇ 3 ಜನ ಅಲ್ಲ, ಇನ್ನು ಬಿಟ್ಟರೆ ಮತ್ತು ಬೇರೆ ಏನಿದೆ ಮತ್ತು ತೊಗೋಬೋದು. ಆ್ಯಕ್ಚುಲಿ ಸಪ್ರೇಟಾಗಿ ತೊಗೊಳ್ಬೋದು. ಮೈಕ್ರೋ ಆರ್ಗ್ಯಾನಿಸಮ್ದು ಒಂದು ಸಪ್ರೇಟಾಗಿ ತೊಗೋಬೋದು, ತಪ್ಪೇನಿಲ್ಲ. ನೋಡುವ ಮುಂದೆ ಏನೇನಿದೆ ಅಂತ ಹೇಳಿ. ಜೆನೆಟಿಕ್ಸ್ ಇದರಲ್ಲಿ ಸ್ಟಡಿ ಆಫ್ ಬಯೋಲಾಜಿಕಲ್ ಇನ್ಹೆರಿಟೆನ್ಸ್, ಫುಲ್ಲಿ ಹೆರಿಡಿಟಿ ಬಗ್ಗೆ ಏನೇನು ಜೀನ್ಸ್ ಆಗಿರ್ಬೋದು, ಕ್ರೋಮೋಸೋಮ್ಸು, ಒಟ್ಟಾರೆಯಾಗಿ ಅದರಲ್ಲಿ ಬರುವಂತಹ ಎಲ್ಲ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡೋದು ಜೆನೆಟಿಕ್ಸ್ ಆಗಿರುತ್ತೆ. ಜೆನೆಟಿಕ್ ಎಡಿಟಿಂಗ್ ಎಲ್ಲ ನಡೀತಿದೆ ಅಂತ ಹೇಳ್ತಾರೆ, ತಪ್ಪು ಅಂತ ಹೇಳ್ತಾರೆ. ಆದರೂ ಸಹಿತ ಆಗ್ತಾನೆ ಇದೆ ಅಂತಲೂ ಹೇಳ್ತಾರೆ. ಅದು ಎಷ್ಟು ಸತ್ಯತೆ ಇದೆ ಅದು ನಾವು ಮುಂದೆ ಇನ್ನು ಸ್ಟಡಿ ಮಾಡ್ತಾ ತಿಳ್ಕೊಳ್ಬೇಕಷ್ಟೆ. ಇನ್ನು ಬೇರೆಯವ್ರು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ತಾ ಕೂರುವಂಥ ಸಮಯ ಇದಲ್ಲ ಅಲ್ವಾ. ಇಕಾಲಜಿ ಇದರಲ್ಲಿ ಏನಿರುತ್ತೆ, ಪ್ಯೂರ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ರಿಲೇಷನ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ವಿತ್ ದ ಎನ್ವಿರಾನ್ಮೆಂಟ್. ಇದರ ನಂತರ ನಾನು ಇನ್ನೂ ಒಂದಿಷ್ಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಟೆಕ್ಸ್ಟ್ ಬುಕ್ಕಲ್ಲಿರೋದು. ಓಕೆ, ದಿಸ್ ಈಸ್ ವಾಟ್ ಐ ಆ್ಯಡೆಡ್. ಅನಾಟಮಿ, ಫಿಸಿಕಲ್ ಸ್ಟ್ರಕ್ಚರ್ ಆಫ್ ದ ಅನಿಮಲ್ಸ್, of course, biochemistry, chemistry of living things, botany, this is the branch. Okay, botany, structure and function of the plants, cytology ಹೆಸರಲ್ಲೇ ಗೊತ್ತಾಗ್ತಿದೆ, ಸೆಲ್ಸ್ಗಳ ಬಗ್ಗೆ, ಇಕಾಲಜಿ, ಎಥಾಲಜಿ ಅಂತ ಅಂದರೆ ಚೇಂಜ್ ಇದೆ ನೋಡಿರಿ, ಎಥಾಲಜಿ, ನ್ಯಾಚುರಲ್ ಎನ್ವಿರಾನ್ಮೆಂಟ್, ಪ್ಯೂರ್ಲಿ ನ್ಯಾಚುರಲ್ ಎನ್ವಿರಾನ್ಮೆಂಟ್, ಇಮ್ಯುನಾಲಜಿ, ಡಿಫೆನ್ಸ್ ಸಿಸ್ಟಮ್, ಇಮ್ಯುನಿಟಿ ಇದ್ರ ಬಗ್ಗೆ ನೋಡೋದು, ಮೈಕ್ರೋಬಯಾಲಜಿ ಓಕೆ ಗೊತ್ತಾಗುತ್ತೆ. ಪ್ಯಾಲೆಂಟಾಲಜಿ ಅಂತ ಅಂದರೆ ಏನ್ಷಿಯಂಟ್ ಲೈಫ್ ಬಗ್ಗೆ, ಫುಲ್ ನಾವು ಹಿಂದೆ ಹೇಗಿತ್ತು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು. ಟ್ಯಾಕ್ಸಾನಮಿ ಅಂತಂದರೆ ಹೆಸರು ಗೊತ್ತಾಗ್ತಿದೆ, ಕ್ಲಾಸಿಫಿಕೇಷನ್ ಆಫ್ ದ ಆರ್ಗ್ಯಾನಿಸಮ್. ಝೂ ಐ ಡೋಂಟ್ ನೋ, ಗೊತ್ತಿದೆ ಅಲ್ವಾ. ಮುಂದೆ ನೋಡೋದಾದರೆ ಇಲ್ಲಿ ಕೆಲವೊಂದು ಏರಿಯಾಗೆ ಫಾದರ್ ಅಂಥೇಳಿ ನಾವು ಹೇಳ್ತಿರ್ತೀವಿ, ಫಾದರ್ ಆಫ್ ದಿಸ್, ಫಾದರ್ ಆಫ್ ದ್ಯಾಟ್ ಅಂತ ಹೇಳ್ತಿರ್ತೀವಿ. ಸೊ ದಟ್ ಈ ಒಂದು ಪಿಕ್ಚರ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ನನಗೆ ಆ್ಯಕ್ಚುಲಿ ಈ ಥರ ನೇಮ್ಸ್ಗಳೆಲ್ಲ ನಾನು ಯೂಶ್ವಲಿ ನೀವು ನೋಡಿರ್ತೀರ, ಯಾವುದೇ ಈ ಥರದ ನೇಮ್ಸ್ಗಳೆಲ್ಲ ನಾವು ರೋಟ್ ಲರ್ನಿಂಗಲ್ಲೇ ಹೋಗ್ತೀವಿ ಯೂಶ್ವಲಿ. ಬಿಟ್ಟರೆ ಅಸೋಸಿಯೇಷನ್ ಮೆಥಡ್ ಅಂತ ಬರುತ್ತೆ. ದಟ್ ಮೀನ್ಸ್ ಕಂಪೇರಿಂಗ್. ಇವಾಗ ನನ್ನ ಹೆಸರು ಇವಾಗ ಸಿಂಧು MS ಅಂತಿದೆ, SMS ಅಂತಿದೆ. ಸೊ ಇವಾಗ SMS ಅಂತೇಳಿ ಬಂದಾಗ ನಾನು ಯಾವುದೋ ಒಂದು ಲಿಂಕ್ ಇಟ್ಕೊಳ್ಳೋದು, ಹೀಗೆ ಬಂದರೆ ಇದು, ಅಥವಾ ಇನ್ನೊಂದು ಯಾವುದಕ್ಕೋ ಒಂದು ಲಿಂಕ್ ತೊಗೊಳ್ಳೋದು. ಇಂಡಿಯಾ IN ಅಂತ ಬಂದಿದೆ, ಬಂದಾಗ ಇದು ಒಟ್ಟಿಗೆ ಸೇರಿಕೊಂಡ್ರೆ ನನಗೆ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಬೋದು. ಅಥವಾ ಯಾರ್ದೋ ಒಂದು ಇನಿಷಿಯಲ್ ನೆನ್ಪಿಟ್ಕೊಳ್ತೀವಿ, ಯಾರೋ ಒಬ್ಬರ ಹೆಸರು, ಯಾವುದೋ ಊರನ್ನು ನೆನ್ಪಿಟ್ಕೊಳ್ತೀವಿ. ಒಂದನ್ನು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಇನ್ನೊಂದನ್ನು ಯೂಸ್ ಮಾಡ್ಕೊಳ್ಳೋದು, ದಟ್ ಈಸ್ ಕಾಲ್ಡ್ ಅಸೋಸಿಯೇಷನ್, ಅಷ್ಟೇ, ಇನ್ನೇನಲ್ಲ. ಮೋಸ್ಟ್ ಆಫ್ ದ ಟ್ರೈನಿಂಗ್ ಸೆಂಟರ್ಸ್, ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್, ಮೋಸ್ಟ್ ಆಫ್ ದ ಕೋಚಿಂಗ್ ಸೆಂಟರ್ಸ್ಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಇದನ್ನೇ ಈ ಮೆಥಡನ್ನು ಯೂಸ್ ಮಾಡೋದು. ಇಟ್ ವಿಲ್ ಬಿ ಹೆಲ್ಪ್ಫುಲ್, ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ನಿಮಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ಕೊಟ್ಟಿರೋವಂಥ ನೇಮ್ಸ್ಗಳು ಮುಂದೆ ಆದರೂ ಸಹಿತ ಅವನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ, ತಪ್ಪೇನಲ್ಲ. ಬಟ್ ನೆನಪಲ್ಲಿರಲ್ಲ. ನನಗಂತೂ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ, ಎಷ್ಟು ಓದ್ಕೊಂಡ್ರೂ ನೆನಪಲ್ಲಿರಲ್ಲ. ನಿಮಗೇನಾದರೂ ಬೆಸ್ಟ್ ಸೂಟಬಲ್ ಮೆಥಡ್ ಗೊತ್ತಿದ್ರೆ ಯು ಕ್ಯಾನ್ ಸಜೆಸ್ಟ್ ಮೀ ಪ್ಲೀಸ್, ಬಿಕಾಸ್ ಮೈ ಥಾಟ್ ಈಸ್ ಲೆಟ್ಸ್ ಗ್ರೋ ಟುಗೆದರ್. ಆಲ್ವೇಸ್ ಐ ಸೆಡ್ ಲೆಟ್ಸ್ ಗ್ರೋ ಟುಗೆದರ್. ನನಗೆ ಅದೇ ಇಂಟೆನ್ಷನ್ ಇರೋದು. ಜೊತೆಗೆ ನಾನು ನಿಮಗೇನು ಹೇಳ್ಕೊಡ್ಬೋದು ಅಂತಂದರೆ, ಇದರಲ್ಲಿ ನಾನು ಸಜೆಸ್ಟ್ ಮಾಡ್ಬೋದು ಅಂತಂದರೆ, ಜಸ್ಟ್ ಡೈಲಿ 4 ತಿಳ್ಕೊಳ್ತಾ ಬರೋದು, ಬರಿಬೇಕು ಅದನ್ನು. ಬಿಕಾಸ್ ಇದು ಆ ಮೆಥಡಲ್ಲಿ ಹೋದ್ರೇ ನೆನಪಲ್ಲಿರುತ್ತೆ, ಮರೆಯೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಈಸಿಯಾಗಿ. ಹಾಗಾಗಿ ಡೈಲಿ 4, ಡೈಲಿ 5 ನಿಮ್ಮದೇ ಆದಂಥ ಓನ್ ವೇಲಿ ಫಾಲೋ ಮಾಡಿಕೊಂಡು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ಫುಲ್, ನೆನಪಲ್ಲಿರುತ್ತೆ. ಬ್ರಾಂಚಸ್ ಆಫ್ ಬಯಾಲಜಿಲೇ ನಾನು ಇದನ್ನು ಆ್ಯಡ್ ಮಾಡಬೇಕಿತ್ತು ಫಸ್ಟು. ವಾಟ್ ಎವರ್ ಇರಲಿ, ಏನಾಗಲ್ಲ ಅಂತ ಅಂದ್ಕೊಳ್ತೀನಿ. ಪ್ಲ್ಯಾಂಟ್ ಪ್ಯಾಥಾಲಜಿ ಅಂತಂದರೆ ಇಲ್ಲಿ ಪ್ಲ್ಯಾಂಟ್ಸ್ಗಳ ಬಗ್ಗೆ ಅಂತಲೇ ಗೊತ್ತಾಗ್ತಿದೆ. ಅಫ್ಕೋರ್ಸ್ ಹೌದು, ಡಿಸೀಸಸ್ಗಳ ಬಗ್ಗೆ, ಆ ಡಿಸೀಸ್ ಕಾಸ್ ಆಗಿರೋದು ರೀಸನ್ನು, ಸಿಮ್ಟಮ್ಸ್ಗಳನ್ನು, ಮೆಥಡ್ಸ್ ಆಫ್ ಕಂಟ್ರೋಲ್, ಫುಲ್ಲಿ ಪ್ಯಾಥೋಜನ್ಸ್ ಅಂತೀವಿ ನಾವು. ಅರ್ಥ ಆಗ್ತಿದೆಯಲ್ಲ, ಲಿಂಕ್ ಮಾಡ್ಕೋಬೋದು ಅಂತ ಅಂದ್ಕೊಳ್ತೀನಿ. ಟೆರಡಾಲಜಿ, ಟೆರಡೋಫೈಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಪ್ಯಾಲಿನಾಲಜಿ ಹಂಗಂದರೆ ಪ್ಯಾಲಿ ಗೊತ್ತಾಗ್ತಿದೆಯಲ್ಲ, ಪೋಲ್ ಆ್ಯಂಡ್ ಗ್ರೈನ್ಸ್ಗಳ ಬಗ್ಗೆ. ಆ್ಯಂಡ್ ಸ್ಪರ್ಮ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಪೋಮೋಲಜಿ, ಫ್ರೂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡೋದು. ಪ್ರೋಟೋಲಜಿ, ಇಲ್ಲಿ ನೀವು ನೋಡಬಹುದು ಸ್ಟಡಿ ಆಫ್ ಹಿಂಡ್ ಗಟ್ ಇನ್ಕ್ಲೂಡಿಂಗ್ ರೆಕ್ಟಮ್ ಆ್ಯಂಡ್ ಏನಸ್. ಬಯಾಲಜಿ ಅಂದ ತಕ್ಷಣ ನಾವು ಫುಲ್ಲಿ ಪ್ಲ್ಯಾಂಟ್ಸ್, ಅನಿಮಲ್ಸ್ ಅಷ್ಟೇ ಹೋಗಂಗಿಲ್ಲ, ಹ್ಯೂಮನ್ಸ್ದು ಬರುತ್ತೆ ಇಲ್ಲಿ, ಸೊ ಮರಿಬೇಡಿ. ಫಿಸಿಯೋಥೆರಪಿ, ಟ್ರೀಟ್ಮೆಂಟ್ ಡಿಫೆಕ್ಟ್ಸ್ ಬೈ ಫಿಸಿಕಲ್ ರೆಮಿಡೀಸ್, ದಟ್ ಈಸ್ ಕಾಲ್ಡ್ ಫಿಸಿಯೋಥೆರಪಿ. ನೀವು ನೋಡಿರ್ತೀರಾ, ಅದು ಮಿಷಿನ್ ಶೇಕ್ ಆಗಿ ನೋಡಿರ್ತೀರಾ, ಯಾರ್ದಾದ್ರೂ ಫ್ಯಾಮಿಲಿಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದ್ಕೊಳ್ತೀನಿ, ಅಟ್ಲೀಸ್ಟ್ ಬೇರೆಯವ್ರನ್ನ ಮಾಡ್ತಿರೋದಾದ್ರು ನೋಡಿರ್ತೀರಾ ಅಂಥೇಳಿ. ಪ್ರೊಟಿಸ್ಟಾಲಜಿ, ಪ್ರೊಟಿಸ್ಟಾಗಳ ಬಗ್ಗೆ ಸ್ಟಡಿ ಮಾಡೋದು. ಫಿನಾಲಜಿ,
ಇಟ್ ಈಸ್ ಪ್ಯೂರ್ಲಿ ವಿತ್ ಸ್ಟಡಿ ಆಫ್ ಪಿರಿಯಾಡಿಸಿಟಿ ಫಿನಾಮಿನಾ ಆಫ್ ಆರ್ಗ್ಯಾನಿಸಮ್ಸ್. ಅದಕ್ಕಾಗಿಯೇ ಇದಕ್ಕೆ ಹೆಸರು ಕೊಟ್ಟಿರೋದು ಫಿನಾಲಜಿ ಅಂಥೇಳಿ. ಬರ್ಡ್ ಮೈಗ್ರೇಷನ್ ಇವಾಗ ಇಟ್ ಈಸ್ ನಾಟ್ ಸ್ಟ್ಯಾಗ್ನೆಂಟ್, ಬಟ್ ಅದು ಇಯರ್ಲಿ ವಿಂಟರ್ ಸೀಸನ್ ಬಂದಾಗ ಚೇಂಜ್ ಆಗ್ತಾನೆ ಇರುತ್ತೆ. ಅದು ಹೋಗುತ್ತೆ, ಅದು ತನ್ನ ಪ್ಲೇಸನ್ನು ಬಿಟ್ಟು ಹೋಗುತ್ತೆ. ಫಾರ್ಮಕಾಲಜಿ, ಫಾರ್ಮಾ ಹೆಸರು ಕೇಳಿದ್ದೀರಾ? ಫಾರ್ಮಾ ಏನಾಗುತ್ತದೋ ದಟ್ ಈಸ್ ಮೆಡಿಸಿನ್, ಡ್ರಗ್, ಹೌದಲ್ವಾ? ಐ ಹೋಪ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಒಡಂಟಾಲಜಿ ನಾನು ಕೇಳಿದ್ದೆ ತುಂಬ ಜನಕ್ಕೆ, ಸ್ಟಡಿ ಆಫ್ ಟೀತ್ಗೆ ಏನಂತೀವಿ ಅಂತ ಹೇಳಿ ನಾನು ಡೈಜೆಷನ್ ಕಾನ್ಸೆಪ್ಟ್ ಮಾಡೋಕ್ಕೆ ಕೇಳಿದೆ. ಡೆಂಟಿಸ್ಟ್ ಅಂತ ಹೇಳಿದ್ರು, ಡೆಂಟಾಲಜಿ ಅಂತಲೋ ಹೇಳಿದ್ರು ಅನಿಸುತ್ತೆ ಯಾರಾದರೂ. ಡೆಂಟಿಸ್ಟ್ ಇಟ್ ಈಸ್ ಡಾಕ್ಟರ್ಗೆ ಸಜೆಸ್ಟ್ ಮಾಡೋದಲ್ವ, ಡಾಕ್ಟರ್ಸ್ಗೆ ಯಾವ ಏರಿಯಾ ನಿಮ್ಮದು ಅಂದರೆ ಡೆಂಟಿಸ್ಟ್ ಅಂತ ಹೇಳ್ತಾರೆ. ಒಡಂಟಾಲಜಿ ಇಟ್ ಈಸ್ ದ ಸ್ಟಡಿ ಆಫ್ ಟೀತ್ ಆ್ಯಂಡ್ ಗಮ್ಸ್, ಮರಿಬೇಡಿ, ಯೂಸ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಒಲಿರಿಕಲ್ಚರ್, ಸ್ಟಡಿ ಆಫ್ ವೆಜಿಟೇಬಲ್ ಈಲ್ಡಿಂಗ್ ಪ್ಲ್ಯಾಂಟ್ಸ್. ಜಸ್ಟ್ ಕೇಳಿಸ್ಕೊಳ್ಳಿ, ಅದನ್ನು ಒಂದು ಕಡೆ ಬರೆದಿಟ್ಕೊಂಡ್ರೆ ಯಾವಾಗಲಾದರೂ ಹಾಗೆ ಸುಮ್ಮನೆ ತಿರುಗಿಸಿ ನೋಡ್ತಾ ಇರ್ರಿ, ಹೆಲ್ಪ್ಫುಲ್ ಆಗುತ್ತೆ. ಆಂಕಾಲಜಿ ತುಂಬ ಜನ ಹೇಳ್ತೀರಾ, ಐ ನೋ, ಸ್ಟಡಿ ಆಫ್ ಕ್ಯಾನ್ಸರ್. ಯೂರಾಲಜಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ರಿಲೇಟೆಡ್ ವಿತ್ ಯೂರಿನರಿ ಟ್ರ್ಯಾಕ್ಟ್ ಬಗ್ಗೆ ಆ್ಯಂಡ್ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳ ಬಗ್ಗೆ ಸ್ಟಡಿ ಮಾಡೋದು. ನೆಫ್ರಾಲಜಿ, ಇಲ್ಲಿ ನೆಫ್ರಾನ್ ಎಲ್ಲಿರುತ್ತೆ? ಕಿಡ್ನಿ ಬಗ್ಗೆನೇ ಸ್ಟಡಿ. ಡಿಸೀಸಸ್ ಆಫ್ ದ ಕಿಡ್ನೀಸ್ ನಾವು ನೋಡ್ಬೋದು. ಪೀಡಿಯಾಟ್ರಿಕ್ಸ್ ಅಂತ ಕೇಳಿದ್ದೀರಾ? ದಿಸ್ ಇಸ್ ದ ಬ್ರ್ಯಾಂಚ್ ಆಫ್ ಮೆಡಿಸಿನ್ ಡೀಲಿಂಗ್ ವಿತ್ ದ ಹೆಲ್ತ್ ಆ್ಯಂಡ್ ಮೆಡಿಕಲ್ ಕೇರ್ ಆಫ್ ಇನ್ಫ್ಯಾಂಟ್ಸ್, ಚಿಲ್ಡ್ರನ್ ಆ್ಯಂಡ್ ಅಡೋಲಸೆಂಟ್ಸ್ ಫ್ರಮ್ ಬರ್ತ್ ಟು ದ ಏಜ್ ಆಫ್ 18. ಇವರಿಗೆ ನಾವು ಪೀಡಿಯಾಟ್ರಿಸ್ಟ್ ಅಂತ ಹೇಳಿ ಅಂತೀವಿ. ಕೇಳಿರ್ತೀರ ಫಿಲ್ಮ್ಸ್ಗಳಲ್ಲಿ ಅಥವಾ ಯಾವುದಾದ್ರೂ ಸೀರಿಯಲ್ಸ್ ಆಗಿರ್ಬೋದು. ಸೀರಿಯಲ್ಸ್ ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ ನಾನು ಇಷ್ಟು ಬಿಸಿ ಶೆಡ್ಯೂಲಲ್ಲಿ ಅದ್ರ ಕಡೆ ಫೋಕಸ್ಸು ಮಾಡಲ್ಲ, ಸಜೆಸ್ಟು ಮಾಡಲ್ಲ ಯಾರಿಗೂ. ಬಟ್ ಯೂಸೇಜ್ ಎಕ್ಸಾಂಪಲ್ ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ಬ್ರ್ಯಾಂಚಸ್ ಬಗ್ಗೆ ನಾವು ನೋಡಿದ್ದಾಯಿತು. ಈಗ ನಾವು ತಿಳ್ಕೊಳ್ಳೋಣ, ವೈ ಈಸ್ ಬಯಾಲಜಿ ಇಂಪಾರ್ಟೆಂಟ್ ಟು ಅಸ್? ಏನಕ್ಕಾಗಿ ನಾವು ಓದಬೇಕು, ಏನಕ್ಕೆ ನಾವು ತಿಳ್ಕೊಳ್ಬೇಕು ಇದನ್ನು? ಬಯಾಲಜಿ ಅಂತಲೇ ಸಪ್ರೇಟಾಗಿ ನಾವು ಸಪ್ರೇಟ್ ಮಾಡಿದ್ದೇನಕ್ಕೆ? ಇದರಲ್ಲಿ ನೀವು ಥಿಂಕ್ ಮಾಡಿ, ಮಕ್ಕಳಿಗೆ ಈ ಕಂಟೆಂಟ್ ಓದ್ತಿದ್ದಾಗೇ ಹೌದಲ್ವ, ನಮಗೆ ಯಾಕೆ ಸಪ್ರೇಟಾಗಿ ತಿಳಿಸ್ಕೊಡ್ತಿದ್ದಾರೆ? ಬೇರೆ ಕಡೆ ಎಲ್ಲ ಬೇರೆ ಸಿಲೆಬಸ್ ಫಾಲೋ ಮಾಡ್ತಿರೋರೆಲ್ಲ ಅದನ್ನು ಒಂದು ಪಾರ್ಟಾಗಿನ ಅದರಲ್ಲೇ ತೊಗೊಬಿಟ್ಟಿದ್ದಾರೆ, ಇದನ್ನು ಸಪ್ರೇಟ್ ಯಾಕೆ ಮಾಡಿಬಿಟ್ರು? ಹಾಗಾಗಿನೇ ಇಲ್ಲಿ ರೀಸನ್ಸ್ಗಳಿದೆ ನೋಡಬಹುದು. ಬಯಾಲಜಿ ಎಕ್ಸ್ಪ್ಲೈನ್ಸ್ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಎನಿ ಲೈಫ್ ಫಾರ್ಮ್, ಫ್ರಮ್ ಯೂನಿಸೆಲ್ಯುಲಾರ್ ಆ್ಯಂಡ್ ವಿತ್ ಅ ಮಲ್ಟಿಸೆಲ್ಯುಲಾರ್, ಫುಲ್ ಎಲ್ಲದು ಬರುತ್ತೆ. ದ ಡಿಫ್ರೆಂಟ್ ಸಬ್ ಡಿಸಿಪ್ಲಿನ್ಸ್ ಆಫ್ ಬಯಾಲಜಿ ರೆಫರ್ಸ್ ಟು ಹ್ಯೂಮನ್ ಹೆಲ್ತ್ ಆ್ಯಂಡ್ ದೇ ಪ್ರೊವೈಡ್ ನಾಲೆಜ್ ಆಫ್ ಹ್ಯೂಮನ್ ಅನಾಟಮಿ, ಸ್ಟಡಿ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರೋಸೆಸ್ ಇನ್ವಾಲ್ವ್ಡ್. ನಾವು ಏನೇ ಮಾಡಿದ್ರೂ ಕೊನೆಗೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದೇ ಬರೀ ಬೇರೆ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಕೂತ್ವಿ ಅಂತ ಅಂದರೆ ನಮಗೆ ಚಾಲೆಂಜಿಂಗ್ ಆಗುವಂತಹ ರೋಗಗಳಾಗಿರಬಹುದು, ಅದು ಸಿಮ್ಟಮ್ಸು, ಕಾಸಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಒಂದು ಮೆಡಿಸಿನಲ್ ಕೇರ್ ಆಗಿರ್ಬೋದು, ಪ್ರಿಕಾಕ್ಷನರಿ ಮೆಷರ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ವಿ ಹ್ಯಾವ್ ಟು ನೋ ಅಬೌಟ್ ಬಯಾಲಜಿ ಅಲ್ವಾ. ನಂತರ ದೇ ಪ್ರೊವೈಡ್ ನಾಲೆಜ್. ಓಕೆ, ನೆಕ್ಸ್ಟ್ biology also studies the origin of diseases such as etiology of the cancer infections, functional problems, it arrives at treatment. ಎಲ್ಲದು ಬಂದು ಹೋಯ್ತು ಅಲ್ಲಿಗೆ. And it affects the discovery and production of medicines. Definitely it is necessary for the development and enhancement. ಇದನ್ನು ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು, no need to write or no need to point out these things. Okay, it also selects new agriculture breeds. ನಾವು ನೋಡಿ ಜಸ್ಟ್ ಅನಿಮಲ್ಸು ಅಥವಾ ಒಂದು ಪ್ರಾಣಿಯ ಆರೋಗ್ಯ, ಹೆಲ್ತ್ ಕೇರ್, ಪ್ರಿಕಾಕ್ಷನರಿ ಮೆಷರ್ಸ್, ಡಿಸೀಸಸ್, ಇಷ್ಟೇ ಅಲ್ಲ, ಅಗ್ರಿಕಲ್ಚರ್ದು ಬರುತ್ತೆ, ಅಗ್ರಿಕಲ್ಚರ್ ಬ್ರೀಡ್ಸ್. ಹಾಗೆ ನಾವೇನು ಫೈಬರ್ ಟು ಫ್ಯಾಬ್ರಿಕ್ ಅಂತೇಳಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಅದರಲ್ಲೂ ಸಹಿತ ನಾವು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡ್ತೀವಿ. ಆ ಬ್ರೀಡಿಂಗ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದಟ್ ಪ್ಲ್ಯಾನ್, ದಟ್ ಅನಿಮಲ್, ಅದರದ್ದು ಫುಲ್ಲು ನಾವು ಸ್ಟಡಿ ಮಾಡಿರಬೇಕು. ಆಗ ಮಾತ್ರ ನಾವು ನೆಕ್ಸ್ಟ್ ಬ್ರೀಡಿಂಗ್ ಎಲ್ಲ ಕಾನ್ಸೆಪ್ಟ್ ಮಾಡೋಕ್ಕಾಗೋದು. And that next nutritional value, okay, investigates the environmental factors that threaten human existence. Of course ಇದನ್ನು ಸ್ಟಡಿ ಮಾಡಲಿಲ್ಲ ಅಂತಂದರೆ ಅಲ್ಲಿಗೆ ಬಯಾಲಜಿ ವೇಸ್ಟ್ ಆಗೋಗುತ್ತೆ, ನಮ್ಮ ಹತ್ರ ನಾಲೆಜ್ ಇದ್ದು ವೇಸ್ಟ್ ಆಗೋಗುತ್ತೆ. Biology can aid in the prevention or cure of the diseases and provide tools for managing the environment. It leads to knowledge that helps prolong life and improve its quality. It encompasses the study of functions of living beings, of enhancement of a useful species,
ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಇಲ್ನೆಸ್, ಡಿಸ್ಕವರಿ ಆ್ಯಂಡ್ ಪ್ರೊಡಕ್ಷನ್ ಆಫ್ ಮೆಡಿಸಿನ್ಸ್, ಸಸ್ಟೈನಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಒಟ್ಟಾರೆಗೆಲ್ಲ ಬಂತು ಅಂದ್ಕೊಳ್ತೀನಿ. ಈಗ ನಮ್ಮ ಒಂದು ಈ ಬಯಾಲಜಿಲಿ ಯಾವ್ಯಾವ ರೀತಿಯಾದಂಥ ಕೆರಿಯರ್ ಆಪರ್ಚುನಿಟೀಸ್ ಇದೆ. ನಾವು ಬಯಾಲಜಿನ ಓದಿದ್ರೆ ಕೆಲಸ ತಗೋಬಹುದಾ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತಾ, ನಮಗಿದು ಊಟ ಹಾಕುತ್ತಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಹಾಕುತ್ತೆ. ಇದರಲ್ಲಿ ಇಲ್ಲಿ ಕೊಟ್ಟಿರುವಂತಹ ಇಷ್ಟು ಕೆರಿಯರ್ ಆಪರ್ಚುನಿಟೀಸ್ಗಳಿದೆ. ನೋಡೋಣ ಬನ್ನಿ. ಮೈಕ್ರೋಬಯಾಲಜಿಸ್ಟ್, the biologists who study about the microorganisms in order to understand their effects on human beings. ಏನು ಸ್ಟಡಿ ಮಾಡ್ತಾರೆ ಫಸ್ಟ್ ಇಲ್ಲಿ? ಪ್ಯೂರ್ಲಿ ಅವ್ರು ಸ್ಟಡಿ ಮಾಡೋದು ಹೇಗೆ ಇದು ನಮ್ಮ ಜೀವನಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗಲ್ಲ. ಯಾಕಂದರೆ ಮೈಕ್ರೋ ಆರ್ಗನಿಸಮ್ ಅದರಲ್ಲಿ ನಾವು ಫ್ರೆಂಡು ಫೋ ಎರಡು ಹೇಳ್ತೀವಿ. ಅದು ನಮಗೆ ಹೆಲ್ಪ್ಫುಲ್ಲು ಹೌದು, ಹಾಗೆ ಅದು ನಮಗೆ ಎನಿಮಿನೂ ಹೌದು ಅಲ್ವಾ. ಹಾಗಾಗಿ ಎರಡನ್ನೂ ಸ್ಟಡಿ ಮಾಡ್ತಾರೆ, ತಪ್ಪೇನಿಲ್ಲ. ಹಾರ್ಟಿಕಲ್ಚರಲಿಸ್ಟ್, ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ, ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಸೈಂಟಿಫಿಕ್ ನಾಲೆಡ್ಜ್ ಸಿಗುತ್ತೆ. ಯಾವುದ್ರ ಮೇಲೆ ಅಂದರೆ ಗ್ರೋ ಆ್ಯಂಡ್ ಪ್ರೊಪೊಗೇಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ರೊವೈಡ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಫಾರ್ ದ ಫಾರ್ಮರ್ಸ್. ಹಾರ್ಟಿಕಲ್ಚರ್ ಬಗ್ಗೆ ಸ್ಟಡಿ ಮಾಡಿರೋರು ಕೇಳಿರ್ತೀರ, ಅವರು ಸ್ಟಡಿ ಮಾಡುವಾಗ ಅವ್ರು ವರ್ಕ್ ಮಾಡೋದೆಲ್ಲ ನೋಡಿದ್ರೆ ಪ್ಯೂರ್ಲಿ ಇಟ್ ಈಸ್ ಡಿಪೆಂಡ್ ಆನ್ ದಿಸ್. ಹೆಲ್ತ್ ಆ್ಯಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ಸ್ ಕೇಳಿರ್ತೀರಲ್ವ, ಫುಡ್ ಇನ್ಸ್ಪೆಕ್ಟರ್ಸ್, ಹೆಲ್ತ್ ಆ್ಯಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ಸ್, ಇದನ್ನು ಕೇಳಿರ್ತೀರ ಅಂದ್ಕೊಳ್ತೀನಿ. ದೇ ಡೀಲ್ ವಿತ್ health and safety measures in workplaces and make sure that employers follow necessary health and safety laws. ಇಂಡಸ್ಟ್ರಿಯಲ್ ಹೈಜಿನಿಸ್ಟ್ಸ್, ಏನಕ್ಕೆ ಇವ್ರು ಇರಬೇಕು ಅಂತಂದರೆ ಎಷ್ಟೊಂದು ವರ್ಕ್ಸ್ಗಳಲ್ಲಿ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಿರುತ್ತೆ. ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿ ಏನಾದರೂ ತೊಂದರೆಗಳಾಗ್ತಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಟ್ರೀಟ್ಮೆಂಟನ್ನು ಅಥವಾ ಒಂದು ಪ್ರಿಕಾಷನರಿ ಮೆಷರ್ಸ್ಗಳನ್ನು ಅಥವಾ ಒಂದು ಐಡಿಯಾ ಏನಾಗುತ್ತೆ ಕಂಟ್ರೋಲ್ ಮಾಡೋದಕ್ಕೆ ಅದನ್ನೆಲ್ಲನೂ ತಿಳಿಸ್ಕೊಡೋಕ್ಕಾಗಿ ಇವ್ರು ಬೇಕಾಗ್ತಾರೆ. ಹೆಲ್ತ್ ಕೇರ್ ಸೋಷಿಯಲ್ ವರ್ಕರ್ಸ್ ನೋಡಿರಿ, ಇವರು ಬೇಕಾಗ್ತದೆ. ದೇ ಟೇಕ್ ಕೇರ್ ಆಫ್ ಪೇಷಂಟ್ಸ್ ಟು ಅನೇಬಲ್ ದೆಮ್ ಟು ರಿಕವರ್ ಫ್ರಮ್ ಇಲ್ನೆಸ್. ಹಾಗಾಗಿ ಈ ಸೋಷಿಯಲ್ ವರ್ಕರ್ಸ್ ಸಹಿತ ಸಪ್ರೇಟಾಗಿ ನೇಮ್ ಇಟ್ಕೊಂಡಿರ್ತಾರೆ, ಹೆಲ್ತ್ ಕೇರ್ ಸೋಷಿಯಲ್ ವರ್ಕರ್ಸ್ ಅಂತಲೇ ಇಟ್ಕೊಂಡಿರ್ತಾರೆ. ಫಿಸಿಷಿಯನ್ಸ್, ದೇ ಕೀಪ್ ರೆಕಾರ್ಡ್ಸ್ ಆಫ್ ಪೇಷಂಟ್ಸ್ ಮೆಡಿಕಲ್ ಹಿಸ್ಟ್ರಿ. ನೋಡಿ, ಅವರು ಸಹಿತ ಈ ಫೀಲ್ಡಲ್ಲೇ ಬಂದುಬಿಡ್ತಾರೆ. ಯಾಕಾಗಿ? ಈಗ ಪ್ರತಿಯೊಂದ್ರದ್ದು ಅವರಿಗೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತಲ್ಲ. ಏನು ಅವ್ರಿಗೆ ರಿಪೋರ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾಲೆಜ್ ಬೇಕಲ್ವ, ಬಯಾಲಜಿ ನಾಲೆಜ್ ಇರಲೇಬೇಕಲ್ವ. ಫಾರ್ಮಾಸಿಸ್ಟ್ ನೋಡ್ತೀರಾ, ಅಫ್ಕೋರ್ಸ್ ಡಾಕ್ಟರ್ಸ್ ರೆಕಮೆಂಡೇಷನ್ ಕೊಟ್ಟಿರೋದನ್ನು ಪೇಷಂಟ್ಸ್ಗೆ ಮೆಡಿಸಿನ್ ಕೊಡೋದೇ ಇವರಾಗಿರ್ತಾರೆ. ಫಿಸಿಕಲ್ ಥೆರಪಿಸ್ಟ್ ಫುಲ್ಲಿ ನಮ್ಮ ಒಂದು ದೇ ಹೆಲ್ಪ್ ಇನ್ ಆರ್ಡರ್ ಟು ರಿಸ್ಟೋರ್ ದೇರ್ ಮೂಮೆಂಟ್ ಫಂಕ್ಷನ್ ಆ್ಯಂಡ್ ಪ್ರಿವೆಂಟ್ ಡಿಸಬಿಲಿಟೀಸ್. ಫುಲ್ಲಿ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ನಮಗೇನು ಪ್ರಾಬ್ಲಮ್ ಆಗಿರುತ್ತೋ, ಮೂಳೆಗಳು ನೋವು, ಕಾಲು ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಕೈ ಫ್ರ್ಯಾಕ್ಚರ್ ಆಗಿರೋದು ನೋಡ್ತೀವಲ್ವ. ನೆಕ್ಸ್ಟ್ ಬರುತ್ತೆ ಎಂಡೋಕ್ರೈನಾಲಜಿಸ್ಟ್. ಹಾಗಂದರೆ ದೇ ಆರ್ ಎಂಡೋಕ್ರೈನ್, ಗೊತ್ತಾಗ್ತಿದಲ್ವ, ದೇ ಆರ್ ಸ್ಪೆಷಲೈಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಮಾಲ್ ಫಂಕ್ಷನಿಂಗ್ ಆಫ್ ದ ಗ್ಲ್ಯಾಂಡ್ಸ್ ಆ್ಯಂಡ್ ದೇರ್ ಸಿಕ್ರೇಷನ್. ನಾವು ಮುಂದೆನೂ ಸ್ಟಡಿ ಮಾಡ್ತೀವಿ, ಡೋಂಟ್ ವಾರಿ. ಎಂಡೋಕ್ರೈನ್ ಬಗ್ಗೆ ಆಗಲಿ, ಅದು ಹೇಗೆ ಒಂದು ಪರ್ಸ್ನಾಲಿಟಿನ ಡಿಸೈಡ್ ಮಾಡುತ್ತೆ, ಹೇಗೆ ಅದು ನಮಗೆ ಬೇರೆ ಬೇರೆ ನಮ್ಮ ಬಾಡಿಲಿರುವಂಥ ಬೇರೆ ಗ್ಲ್ಯಾಂಡ್ಸ್ಗಳಿಗೆ ಅದು ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತೆ, ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಹೋಪ್ ದಿಸ್ ಬಿಗಿನಿಂಗ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ. ಹಾಗೆ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ಸಪೋರ್ಟ್ ಮೀ ಆಲ್ಸೋ. ನಾನು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಸಹಿತ ಪ್ರತಿಯೊಂದು ಲೈನ್ ಅಂತ ಯಾರೋ ಒಬ್ಬರು ಕಮೆಂಟ್ ಹಾಕಿದರು, ಡೆಫಿನೆಟ್ಲಿ ನಾನು ಅದೇ ವೇಲೆ ಹೋಗ್ತಾ ಇರೋದು. ನೀವು DSCRT NCERT ವೀಡಿಯೋಸ್ಗಳನ್ನು ನಾನು ನೋಡಿರ್ತೀರ, ಅದರಲ್ಲೂ ಸಹಿತ ನಾನು ನಿಮಗೆ ಇನ್ ಡೀಟೈಲೇ ತಿಳಿಸ್ಕೊಟ್ಟಿರ್ತೀನಿ. ಯಾವುದೂ ಸಹಿತ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿದೆಯೋ ಅಷ್ಟೇ ನಾನು ತಿಳಿಸೋದು ನನ್ನ ಕರ್ತವ್ಯ ಅಲ್ಲ. ಎಷ್ಟು ತಿಳಿಸ್ಕೊಡ್ತೀನಿ ಅದನ್ನು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಇನ್ನೂ ನಿಮಗೊಂದು ಹೇಳ್ತಾನೆ ಇದ್ದೀನಿ, ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ನಾವು ಆಚೆಗೂ ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಅಂತ ಡಿಸ್ಕಸ್ ಮಾಡಿದ್ರೂ ಸಹಿತ ಅದ್ರ ಮೇಲೇನೂ ಕ್ವಶನ್ಸ್ಗಳು ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಈಗ ನೋಡ್ತಾ ಇದ್ದೀರಾ TETಲ ಸಹಿತ ಎಷ್ಟು ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಅನ್ನೋ ಥರ ಫೀಲ್ ಆಗ್ತಿದೆ ನಮಗೆ. ಔಟ್ ಆಫ್ ದ ಸಿಲೆಬಸ್ ಅಲ್ಲ, ಔಟ್ ಆಫ್ ದ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಿದೆ ಅಂತ ಫೀಲ್ ಆಗ್ತಿದೆ. ಆದರೂ ಸಹಿತ ಎಲ್ಲರೂ ಏನು ಹೇಳ್ತಾರೆ ನಿಮಗೆ, ಸ್ಟೇಟ್ ಸಿಲೆಬಸ್ ಓದ್ರಿ ಕರ್ನಾಟಕ TETಗೆ, CTETಗೆ NCERT ಓದ್ರಿ ಅಂತ ಹೇಳ್ತಾರೆ. ಹೌದಾ? ಹೇಳಿದಾರಾ ಇಲ್ಲೋ? ಎಲ್ಲರೂ ಹೇಳಿರ್ತಾರೆ. ಆದರೆ ಇನ್ನು ಮುಂದೆ ಅವ್ಯಾವೂ ನಿಮಗೆ ಹೆಲ್ಪ್ ಆಗಲ್ಲ. ಓದಬೇಕು, ತಿಳ್ಕೊಬೇಕಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಕಂಪ್ಲೀಟಾಗಿ ಹೆಲ್ಪ್ ಆಗಲ್ಲ ನಿಮಗೆ. ಗೋ ವಿತ್ ICSE. ನಿಮಗೆ ಟೆಕ್ಸ್ಟ್ ಬುಕ್ ಸಿಗಲ್ಲ, ಮೋಸ್ಟ್ ಆಫ್ ದೆಮ್. ನೀವು ಹೇಳ್ತೀರಾ ನನಗೂ ಸಹಿತ ಇಷ್ಟು ದಿನ ಸಿಕ್ಕಿರಲಿಲ್ಲ, ಬಟ್ ನನ್ನ ಹತ್ರ ಇವಾಗ 6th to 10th ಫುಲ್ ಸಿಲೆಬಸ್ ಇದೆ ನನ್ನ ಹತ್ರ, ಎಲ್ಲ ಸಬ್ಜೆಕ್ಟ್ಗಳು ಇದು ಇದೆ. ಬಟ್ ನಾನು ನೀವು ಫೋಕಸ್ ಮಾಡ್ತಾ ಇರೋದು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್. ಸೈನ್ಸ್ ಪರ್ಟಿಕ್ಯುಲರ್ಲಿ ಎಲ್ಲದೂ ಫಿಸಿಕ್ಸ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಒಂದೊಂದಾದ ತಕ್ಷಣ ಇಂಪ್ರೂವ್ ಓದ್ಕೊತಾ ಹೋಗೋಣ.
ಎಕ್ಸಾಮ್ ದೂರದಲ್ಲಿದೆ ಅಂದ ತಕ್ಷಣ ಪ್ರಿಪ್ರೇಷನ್ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಎಕ್ಸಾಮ್ ಬಂದಾಗ ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ಸ್ ಸಿ. ನಾ ಇದಕ್ಕೆ ಫಿಕ್ಸ್ ಆಗಬೇಡಿ, ಇದ್ರಲ್ಲಿ ನಾನು ಆ್ಯಕ್ಚುಲಿ ಕಮ್ಮಿ ಹೇಳಿದ್ದೀನಿ, ಇದೆಲ್ಲ ಏನೂ ಅಲ್ವೇ ಅಲ್ಲ. ಯಾಕಂದರೆ ಜಸ್ಟ್ ಇಟ್ಸ್ ಎನ್ ಇಂಟ್ರೊಡಕ್ಷನ್ ವಿಡಿಯೋ. ಇಟ್ ಈಸ್ ಅನ್ ಇಂಟ್ರೊಡಕ್ಷನ್ ಆಫ್ ಬಯಾಲಜಿ ಅಷ್ಟೇ. ಹಾಗಾಗಿ ಇನ್ನು ಮುಂದೆ ಬರುತ್ತೆ ಕಾನ್ಸೆಪ್ಟ್ಸ್ಗಳು. ಪ್ಲ್ಯಾಂಟ್ ಲೈಫ್ ಅಂತ ಹೇಳಿ ಬರುತ್ತೆ. ಇಟ್ ಈಸ್ ವಂಡರ್ಫುಲ್ ಕಾನ್ಸೆಪ್ಟ್. ಮುಂದೆ ಬರೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಅ ಗುಡ್ ಡೇ.